ಉಡುಪಿಯಲ್ಲಿ ನಡೀತು ಆನ್ಲೈನ್ ಎಂಗೇಜ್ಮೆಂಟ್. ಯುವಕನಿಗೆ ರಜೆ ಸಿಗದಂತ ಹಿನ್ನೆಲೆಯಲ್ಲಿ ಆನ್ಲೈನ್ ನಿಶ್ಚಿತಾರ್ಥ ನಡೆದಿದೆ. ಉಡುಪಿಯಲ್ಲಿ ನಡೆದಿರುವಂಥದ್ದು ಆನ್ಲೈನ್ ಎಂಗೇಜ್ಮೆಂಟು. ಯುವಕನಿಗೆ ರಜೆ ಸಿಗ್ಲಿಲ್ವಂತೆ, ಸೊ ಹೀಗಾಗಿ ಆನ್ಲೈನ್ನಲ್ಲೇ ನಿಶ್ಚಿತಾರ್ಥ. ಕೆನಡಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸುಹಾಸ್ ಎಂಬವರ ಕೆನಡಾದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆತನಿಗೆ ರಜೆ ಸಿಕ್ಕಿಲ್ಲ, ಸೊ ಆನ್ಲೈನ್ನಲ್ಲಿ ಎಂಗೇಜ್ಮೆಂಟ್ ಆಗಿದೆ. ಉಡುಪಿಯ ಮೇಘ ಎಂಬ ಯುವತಿ ಜೊತೆ ನಿಶ್ಚಿತಾರ್ಥವನ್ನ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಕ್ರಭಾವಿ ಗ್ರಾಮದ ಸುಹಾಸ್, ಉಡುಪಿಯ ಸರಸ್ವತಿ ಭವನದಲ್ಲಿ ನಡೆದಿರುವಂಥದ್ದು ಎಂಗೇಜ್ಮೆಂಟ್. ಭವನದಲ್ಲಿ ನಡೆದಿದೆ ಎಂಗೇಜ್ಮೆಂಟ್. ಉಡುಪಿಯಲ್ಲಿ ಯುವತಿ, ಕೆನಡಾದಿಂದ ಯುವಕ ನಿಶ್ಚಿತಾರ್ಥ. ವಿಡಿಯೋ ಕಾಲ್ನಲ್ಲಿ ಉಂಗುರ ತೋರಿಸುತ್ತಾ ರಿಂಗ್ ಎಕ್ಸ್ಚೇಂಜ್ ಅನ್ನ ಮಾಡಲಾಗಿದೆ. ರಿಂಗ್ ಎಕ್ಸ್ಚೇಂಜ್ ಅದು ಎಲ್ಲಿಂದ ಮಾಡಿಕೊಂಡು ಆನ್ಲೈನ್ ಜೋಡಿಗೆ ಆಶೀರ್ವಾದವನ್ನ ಮಾಡಿರುವಂಥದ್ದು ಕುಟುಂಬಸ್ಥರು. ಅವ್ರ ಕೈಗೆ ಇವ್ರು ಹಾಕೋದು, ಇವ್ರ ಕೈಗೆ ಅವ್ರು ಹಾಕೋದು ಆಗಬೇಕಲ್ವಾ? ಹಂಗಿಲ್ಲ, ಆನ್ಲೈನಲ್ಲೇ ವಿಡಿಯೋ ಕಾಲ್ ಮುಖಾಂತರ ಎಕ್ಸ್ಚೇಂಜ್ ಆಗಿದೆ. ನೋಡಿ, ಅದು ನಿಮ್ಗೆ ತೋರಿಸ್ತಾ ಇದ್ದೀವಿ. ಎಂತೆಂಥ ಕಾಲ ಬಂತು ನೋಡಿ. ಆನ್ಲೈನಲ್ಲಿ ಎಂಗೇಜ್ಮೆಂಟು. ಮದುವೆಗಾದರೂ ರಜೆ ಸಿಗುತ್ತಾ ನೋಡಬೇಕು ಇವರಿಬ್ಬರಿಗೂ. ಮದುವೆ ಡೇಟ್ ಯಾವಾಗ ಫಿಕ್ಸ್ ಆಯಿತೋ ಏನೋ ಗೊತ್ತಿಲ್ಲ. ಇನ್ನು ಫಿಕ್ಸ್ ಆಗಿದೆ, ಮುಂದಿನ ತಿಂಗಳು ಜನವರಿ 7 ಮತ್ತು 8ರಂದು ಮದುವೆ. ಮುಂದಿನ ತಿಂಗಳು ಮದುವೆ ಇದೆ. ಅದಕ್ಕಾದರೂ ರಜೆ ಕೇಳಿದಾರಾ, ಸಿಕ್ಕಿದೆಯಾ, ಅಥವಾ ಅದು ಆನ್ಲೈನಲ್ಲೇ ನಡೆಯುತ್ತಾ? ಇಂಟ್ರೆಸ್ಟಿಂಗ್. ಅವನು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಮಯ ಇಲ್ಲದ ಕಾರಣ ಮತ್ತು ಮದುವೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವರ್ಚುವಲ್ ಎಂಗೇಜ್ಮೆಂಟ್ನ ಅರೇಂಜ್ ಮಾಡ್ಕೊಂಡ್ವಿ. ನಮ್ಮ ಕಡೆಯಿಂದ ನಾವು ಮಾಗಡಿಯಿಂದ ಉಡುಪಿಗೆ ಹೋದ್ವಿ. ಉಡುಪಿನಲ್ಲಿ ಅವರೆಲ್ಲ ಸೇರಿದರು. ಹಾಗಾಗಿ ಅವರು ನಾವು ಎಲ್ಲ ಸೇರಿ ಈ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ತಡರಾತ್ರಿ ಆದರೂ ಕೆನಡಾದಿಂದ ಗೂಗಲ್ ಇದರಲ್ಲಿ ನಾವೆಲ್ಲ ನಿಶ್ಚಿತಾರ್ಥ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ನಾವು ಎಲ್ಲ ಕಡೆ ಕೇಳ್ತಾ ಇದ್ವಿ, ಏನು, ಸೊ ಇವಾಗ ನಮ್ಮ ಸ್ವಂತ ಅನುಭವಕ್ಕೆ ಬಂದಿದೆ. ಹಾಗಾಗಿ ಇದು ಒಂಥರ ನಮಗೆ ಹೊಸ ಅನುಭವ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಾಯಿತು ಎಂಗೇಜ್ಮೆಂಟು. ಎಂಗೇಜ್ಮೆಂಟ್ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತು. ಉಡುಪಿಯಲ್ಲಿ ನಡೀತು. ಉಡುಪಿಯಲ್ಲಿ ನಮಗೆ ಅದು ಬೆಳಗ್ಗೆ ಆಗಿತ್ತು. ಕೆನಡಾದಲ್ಲಿ ಅವನಿಗೆ ಮಧ್ಯರಾತ್ರಿ ಆಗಿತ್ತು. ಇದು 2-3 ಸೆಕೆಂಡ್ ವ್ಯತ್ಯಾಸದಲ್ಲಿ ಆನ್ಲೈನ್ ಮೂಲಕ ಎಂಗೇಜ್ಮೆಂಟ್ ನಡೀತು. ಉಂಗ್ರಾನ ಕ್ಯಾಮ್ರಾಗೆ ತೋರಿಸಿ ದೊಡ್ಡ LED ಸ್ಕ್ರೀನ್ ಮೂಲಕ ಎಂಗೇಜ್ಮೆಂಟ್ ಅದ್ದೂರಿಯಾಗಿ ನಡೆದಿದೆ. ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ವಿದೇಶದಲ್ಲಿದ್ದಾರೆ, ನಾವು ಭಾರತದಲ್ಲಿದ್ದೀವಿ, ಅಂದರೂ 2-3 ಸೆಕೆಂಡ್ ಹೆಚ್ಚು ಕಡಿಮೆಯಲ್ಲಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ನಡೆದಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಬೆಂಗಳೂರು ದಕ್ಷಿಣ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಡಿಜಿಟಲ್ ಯುಗ ಯಾವಾಗ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ಆಶ್ಚರ್ಯ ಅನ್ಸಿದ್ರು, ಹೊಸದು ಅನ್ಸಿದ್ರು ಕೂಡ ಆಗತ್ತೆ ಅನ್ನುವಂಥದ್ದು ಗೊತ್ತಿದೆ. ಮದ್ವೆಗಾದ್ರೂ ಬರ್ತಾ ಇದ್ದಾನೆ, ಹೇಗೆ ವರ? ನಿಜಕ್ಕೂ ಕೂಡ ಪೃಥ್ವಿರಾಜ್, ಇಂಥ ಒಂದು ಆಧುನಿಕ ಡಿಜಿಟಲ್ ಯುಗದಲ್ಲಿ ಇಂತಹ ಪ್ರಕರಣಗಳು, ಇಂತಹ ಘಟನೆಗಳು ಪ್ರತ್ಯಕ್ಷವಾಗಿ ಹಲವಾರು ರೀತಿಯಲ್ಲಿ ಸಾಕ್ಷಿಯಾಗಿ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯ ಚಕ್ರಭಾವಿಯ ಸುಹಾಸ್ ಎಂಬಾತ ಏನು ಕೆನಡಾದಲ್ಲಿ ಇದ್ದಾರೆ, ಅವರು ಉಡುಪಿ ಮೂಲದ ಮೇಘ ಎಂಬ ಯುವತಿಯ ಜೊತೆಗೆ ಆನ್ಲೈನ್ ಮೂಲಕ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವರ ಕೆಲಸದ ಒತ್ತಡ, ಅವರಿಗೆ ರಜೆ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಆನ್ಲೈನ್ ಮೂಲಕ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದು ಎರಡೂ ಕುಟುಂಬಸ್ಥರು ಕೂಡ ಒಪ್ಕೊಂಡು ಈ ರೀತಿಯಾದಂತಹ ಒಂದು ಸಂಪ್ರದಾಯಕ್ಕೆ ನಾಂದಿಯನ್ನ ಆಡಿರುವಂತದ್ದು. ಈಗ ಮದುವೆಗೂ ಕೂಡ ಅವರು ಒಂದು ರಜೆಯನ್ನ ಪಡೆದು ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಸಮಯಾವಕಾಶವನ್ನು ಕೂಡ ಅವರು ಕೇಳಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಸ್ವತಃ ಹುಡುಗ ಯಾರು ಸುಹಾಸ್ ಇದ್ದಾರೆ ಅವರ ಕುಟುಂಬಸ್ಥರು ಕೊಡ್ತಾ ಇರುವಂತದ್ದು. ಆದ್ರೆ ಎಂಗೇಜ್ಮೆಂಟ್ ಅನ್ನ ಅಂದ್ರೆ ತರಾತುರಿಯಲ್ಲಿ ಆ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಂತ ಹಿನ್ನೆಲೆ, ಅವರಿಗೆ ಬೇರೆ ದಾರಿ ಇಲ್ಲದೆ ಇರುವಂತ ಹಿನ್ನೆಲೆ ಏನು ಎರಡೂ ಕುಟುಂಬದ ಸದಸ್ಯರು ಒಪ್ಪಿಗೆಯನ್ನ ಪಡೆದು ಈ ರೀತಿಯಾದಂತಹ ಒಂದು ಆನ್ಲೈನ್ ಮೂಲಕ ಅವರು ಎಂಗೇಜ್ಮೆಂಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಇವತ್ತಿನ ಒಂದು ಕಾಲಮಾನದಲ್ಲಿ ಒಂದು ಇದು ಸರ್ವೇ ಸಾಮಾನ್ಯ ಅನ್ಸಿದ್ರು ಕೂಡ ಇದು ಒಂದು ಕಡೆ ಹೊಸ ಪ್ರಯೋಗನ ಎನ್ನುವಂತ ನಿಟ್ಟಿನಲ್ಲೂ ಕೂಡ ನೋಡ್ಬೋದು ಪೃಥ್ವಿರಾಜ್. ಓಕೆ, ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.